ಬಿಜೆಪಿಯ 26 ಸಂಸದರ ಪೈಕಿ ಹಲವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಹಲವು ಸಂಸದರ ಮರುಸ್ಪರ್ಧೆಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ರೆಸಾರ್ಟ್ ಸಭೆಯಿಂದ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಸ್ಪರ್ಧೆ ಮಾಡುವುದಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತದೆ. ಕರಡಿ ಸಂಗಣ್ಣ ಕುಟುಂಬಸ್ಥರಿಗೂ ಟಿಕೆಟ್ ಅನ್ನ ಕೊಡಬಾರದು ಅಂತ ಹೇಳಿ ಪಟ್ಟನ್ನ ಹಿಡಿತಾ ಇದ್ದಾರೆ. ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಬದಲು ಶ್ರೀರಾಮುಲು ಪರ ಒಲವು ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಅವರನ್ನ ಬದಲಿಸಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಬದಲಾಗಿ ಪ್ರಭಾಕರ್ ಕೋರೆಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೆಲ ಮುಖಂಡರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಒಲವು ವ್ಯಕ್ತವಾಗಿದೆ. ಬಾಗಲಕೋಟೆಯಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ಮರುಸ್ಪರ್ಧೆಗೆ ಅಲ್ಲಿನ ಮುಖಂಡರು ಒಲವನ್ನ ತೋರಿದ್ದಾರೆ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರನ್ನ ಬದಲಿಸುವಂತೆ ಸ್ಥಳೀಯ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ಹಾವೇರಿ ಕ್ಷೇತ್ರದಲ್ಲೂ ಕೂಡ ಶಿವಕುಮಾರ್ ಉದಾಸಿ ಅವರನ್ನ ಬದಲಿಸುವಂತೆ ಪಟ್ಟನ್ನ ಹಿಡಿಯಲಾಗಿದೆ. ಹಾವೇರಿ ಕ್ಷೇತ್ರದ ಮೇಲೆ ಈಶ್ವರಪ್ಪ ಪುತ್ರ ಕಾಂತೇಶ್ ಕಣ್ಣಿಟ್ಟಿದ್ದಾರೆ. ಇನ್ನು ಸ್ಥಳೀಯರಿಗೆ ಹಾವೇರಿ ಟಿಕೆಟ್ ನೀಡುವಂತೆ ಮುಖಂಡರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಒಂದೊಂದೇ ಸ್ಫೋಟಕ ಮಾಹಿತಿ ಈ ಸಭೆಯಿಂದ ಹೊರಬರ್ತಾ ಇರುವಂತದ್ದು. ಕೆಲ ನಾಯಕರ ಪರವಾಗಿ ಒಲವಿದ್ರೆ ಇನ್ನು ಕೆಲವರ ಸ್ಪರ್ಧೆಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈಗಿರುವಂತಹ ಹಾಲಿ ಸಂಸದರನ್ನು ಕೂಡ ಬದಲಾಯಿಸಬೇಕು ಅಂತ ಹೇಳಿ ಕೆಲವು ಕೂಗುಗಳು ಕೇಳಿ ಬರ್ತಾ ಇರುವಂತದ್ದು. ಸಭೆಯಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ, ಇವರನ್ನ ಬದಲಿಸಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಕೂಡ ಹಿಡಿತಾ ಇದ್ದಾರೆ ಸ್ಥಳೀಯ ನಾಯಕರು. ಬಿಜೆಪಿಯ 26 ಸಂಸದರ ಪೈಕಿ ಹಲವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕೆಲವು ಸಂಸದರು ಸ್ಪರ್ಧೆ ಮಾಡೋದಕ್ಕೆ ಅಂದ್ರೆ ಮರುಸ್ಪರ್ಧೆ ಮಾಡೋದಕ್ಕೆ ಕೆಲವು ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರ ಪರ ಒಲವು ವ್ಯಕ್ತವಾಗ್ತಿದೆ. ಅಂದ್ರೆ ಅವರು ಮರುಸ್ಪರ್ಧೆ ಮಾಡಿದ್ರು ಓಕೆ, ಅವರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನು ಕೆಲ ನಾಯಕರ ಸ್ಪರ್ಧೆಗೆ ವಿರೋಧಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಅವರು ಸ್ಪರ್ಧೆ ಮಾಡಬಾರದು ಅಂತ ಹೇಳಿ. ಇನ್ನು ಕರಡಿ ಸಂಗಣ್ಣ ಅವರ ಕುಟುಂಬಸ್ಥರಾಗಿರಬಹುದು, ಕರಡಿ ಸಂಗಣ್ಣ ಆಗಿರಬಹುದು, ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡಬಾರದು, ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು, ಬದಲಾಗಿ ಬೇರೆಯವರಿಗೆ ಟಿಕೆಟ್ ಅನ್ನ ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಅವರ ಬದಲು ಶ್ರೀರಾಮುಲು ಅವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಕೆಲವರು ಪಟ್ಟನ್ನ ಹಿಡಿದಿರುವಂತದ್ದು. ಅಂದ್ರೆ ಅಲ್ಲಿನ ನಾಯಕರು, ಸ್ಥಳೀಯ ಲೀಡರ್ಸ್ ಏನಿದ್ದಾರೆ, ಲೋಕಲ್ ಲೀಡರ್ಸ್, ಅವರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಾ ಇದೆ ಸಭೆಯ ಮೂಲಕ. ಈ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ ನಂತರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಗ್ಗೆ ಸಂಭವನೀಯ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಆದ್ರೆ ಅದಕ್ಕೂ ಮೊದಲೇ ಈಗಿರುವಂತಹ ಕೆಲ ಸಂಸದರಿಗೆ ಶಾಕ್ ಎದುರಾಗ್ತಾ ಇರುವಂತದ್ದು. ಅವರನ್ನ ಮರುಸ್ಪರ್ಧೆ ಮಾಡಿಸೋದೇ ಬೇಡ ಅಂತ ಹೇಳಿ ಲೋಕಲ್ ಲೀಡರ್ಸ್ ಬಿಗಿ ಪಟ್ಟನ್ನ ಹಿಡಿತಿದ್ದಾರೆ. ಇನ್ನೂ ಕೆಲವರ ಪರವಾಗಿ ಎಲ್ಲರೂ ಕೂಡ ನಿಲ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಪ್ರಭಾಕರ್ ಕೋರೆಗೆ ಕೆಲ ಮುಖಂಡರು ಬೆಂಬಲವನ್ನ ಸೂಚಿಸಿದ್ರೆ ಚಿಕ್ಕೋಡಿಯಲ್ಲೂ ಕೂಡ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಒಲವು ವ್ಯಕ್ತವಾಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ಬಗ್ಗೆ ಮರುಸ್ಪರ್ಧೆ ಮಾಡೋದ್ರ ಬಗ್ಗೆ ಕೂಡ ಒಲವು ವ್ಯಕ್ತ ಆಗ್ತಿರುವಂತದ್ದು. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರನ್ನ ಬದಲಿಸಬೇಕು, ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹಾವೇರಿ ಕ್ಷೇತ್ರದಲ್ಲೂ ಕೂಡ ಶಿವಕುಮಾರ್ ಉದಾಸಿ ಅವರನ್ನ ಬದಲಿಸಬೇಕು ಅಂತ ಹೇಳಿ ಲೋಕಲ್ ಲೀಡರ್ಸ್ ಪಟ್ಟನ್ನ ಹಿಡಿದಿರುವಂತದ್ದು.